ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹಿಲ್ಲೂರು. ವೀಕ್ಷಕರೇ, ನಾನಿವತ್ತು ಒಂದು ವಿಶೇಷ ವ್ಯಕ್ತಿಯೊಂದಿಗೆ ಮಾತುಕತೆ ನಡೆಸಲಿಕ್ಕಿದ್ದೇನೆ. ಅವರು ದೇಶದ ಜಗತ್ತಿನ ಮೂಲೆ ಮೂಲೆಗೆ ಶ್ರೀಮದ್ ಭಗವದ್ಗೀತೆಯ ಒಂದು ಜ್ಞಾನ ಮತ್ತು ಸಾರವನ್ನು ಪಸರಿಸುತ್ತಾ ಇರುವಂತಹ ವಿಶೇಷ ವ್ಯಕ್ತಿ. ಅವರು ಮತ್ಯಾರೂ ಅಲ್ಲ, ಶ್ರೀಯುತ ಸುಬ್ರಾಯ ನಂದೋಡಿ ಅವರು. ಶ್ರೀಯುತರು ಮೂಲತಃ ಸಾಗರದ ನಂದೋಡಿಯವರು. ಪ್ರಸ್ತುತ ಕಾಸರಗೋಡು ಜಿಲ್ಲೆಯ ಕುರುಡ ಪದವಿನ ನಿವಾಸಿ. ಹಲವು ಹೈಸ್ಕೂಲುಗಳಲ್ಲಿ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಕಳೆದ 5 ವರ್ಷಗಳಿಂದ ಗೀತಾ ಜ್ಞಾನಯಜ್ಞ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾಗಿ ಶ್ರೀಮದ್ ಭಗವದ್ಗೀತೆಯ ಒಂದು ಪಾರಾಯಣವನ್ನು ನಡೆಸ್ಕೊಡ್ತಾ ಇದ್ದಾರೆ ಮತ್ತು ಪ್ರಧಾನ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಶ್ರೀಮದ್ ಭಗವದ್ಗೀತೆ ಅಧ್ಯಯನ ಮತ್ತು ಸಂದೇಶದ 3 ವಾಲ್ಯೂಮ್ಗಳನ್ನು ರಚಿಸಿದ್ದಾರೆ ಮತ್ತು ಈವರೆಗೆ 10 ಸ್ನೇಹ ಸಮ್ಮೇಳನಗಳನ್ನು ನಡೆಸಿದ್ದಾರೆ. ಅವರೊಂದಿಗೆ ಈಗ ಮಾತುಕತೆ ನಡೆಸೋಣ ಬನ್ನಿ. ತಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದು ನನ್ನ ಸುದೈವ ಅಂತ ಭಾವಿಸ್ತೇನೆ. ಗೀತಾ ಜ್ಞಾನ ಯಜ್ಞ ಟ್ರಸ್ಟ್ನ ಅಧ್ಯಕ್ಷರು ಶ್ರೀಯುತ ಸುಬ್ರಾಯ ನಂದೋಡಿ ಗುರುಗಳು ನಮ್ಮೊಂದಿಗೆ ಇವತ್ತಿದ್ದಾರೆ. ಗುರುಗಳೇ, ತಮಗೆ ಆತ್ಮೀಯವಾದ ಸ್ವಾಗತ. ರಾಘವೇಂದ್ರ ಹೆಗಡೆ ಅವರಿಗೆ ನಮಸ್ಕಾರಗಳು. ನಮಸ್ಕಾರ. ಕಳೆದ 5 ವರ್ಷಗಳಿಂದ ಆನ್ಲೈನಲ್ಲಿ ಸತ್ಸಂಗ ಮತ್ತು ಗೀತಾಯಜ್ಞದ ಮೂಲಕ ಶ್ರೀ ಭಗವಂತನ ಒಂದು ಸಂದೇಶವನ್ನು ಸಾರುವ ಜೊತೆಗೆ ಅನೇಕರಿಗೆ, ಕನಿಷ್ಠತಮ 50,000ಕ್ಕೂ ಅಧಿಕ ಜನರಿಗೆ ಶ್ರೀಮದ್ ಭಗವದ್ಗೀತೆಯ ಪಾರಾಯಣವನ್ನು ಮಾಡಿಸಿದಂತಹ ಪುಣ್ಯಾತ್ಮರು ಇವರು ಇವತ್ತು ನಮ್ಮೊಂದಿಗಿದ್ದಾರೆ. ಸೊ ಈ ಒಂದು ಪಯಣ ಹೇಗೆ ಆರಂಭ ಆಯಿತು, ಇದಕ್ಕೆ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಗುರುಗಳೇ, ಪ್ರಥಮತಃ ಇಂತಹ ಒಂದು ಉದ್ದೇಶ ನಿಮಗೆ ಹೇಗೆ ಅನ್ನಿಸ್ತು, ಅದು ಹೇಗೆ ಆರಂಭ ಆಯಿತು ಅಂತೇಳಿ? ಅದು ಈ ಕೊರೋನಾ ಸಮಯದಲ್ಲಿ ನಾವೆಲ್ಲರೂ ಕೂಡ ಮನೆಗಳಲ್ಲಿ ಬಂಧಿಗಳಾಗಿದ್ದೆವು. ನನ್ನ ಸ್ವಭಾವ ಏನು ಅಂದರೆ, ಸಾಮಾನ್ಯವಾಗಿ ಮನೆಗಳಿಗೆ ಹೋಗೋದು, ಹೆಚ್ಚಿನವ್ರದ್ದು ಮಾತಾಡೋದು, ಏನಾದ್ರು ಕೆಲಸ ಚಟುವಟಿಕೆಗಳಲ್ಲಿರೋ ನನ್ನ ಸ್ವಭಾವ. ಆದರೆ ನಾವು ಮನೆಯಲ್ಲೇ ಬಂಧಿಗಳಾದಾಗ ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ, ನಾನಾಗ ಸೇವಾ ಪ್ರಮುಖ ಕೂಡ ಆಗಿದ್ದೆ. ಹಾಗಾಗಿ ಸೇವಾ ಚಟುವಟಿಕೆಗಳನ್ನು ಒಂದಷ್ಟು ಮಾಡ್ತಾಯಿದ್ದೆ. ಅದ್ರ ಜೊತೆಯಲ್ಲಿ ಜನರಿಗೆ ಯಾಕೆ ನಾವು ಈ ವಾಟ್ಸಪ್ ಮೂಲಕವೋ ಅಥವಾ ಗೂಗಲ್ ಮೀಟ್ ಮೂಲಕವೋ ಭಗವದ್ಗೀತೆಯನ್ನು ಕಲಿಸಬಾರ್ದು ಅಂತ ನನಗೆ ಅನ್ನಿಸಿತು. ಹಾಗೆ ನಮ್ಮ ಪ್ರಧಾನ ಸಂಚಾಲಕರಿಗೆ ಯಾರಿದ್ದಾರೆ, ದೇವದಾಸ್ ನುಳ್ಳಿಪಾಡಿ ಅಂತ, ಅವರಿಗೊಮ್ಮೆ ಹೀಗೆ ಫೋನ್ ಮಾಡಿದೆ. ನನಗೊಂದು ಹೀಗೆ ಆಸೆ ಆಗಿದೆ, ಒಂದು 70 ದಿವಸದ್ದು ಮಾಡುವ. ನನಗೆ 70 ವರ್ಷ ಆಗ್ತಾ ಇದೆ ಈಗ, ಹಾಗಾಗಿ 70 ದಿವಸದ್ದು ಮಾಡುವ ಅಂತ ಅವ್ರ ಹತ್ರ ಹೇಳಿದೆ. ಆಗ್ಬೋದು, ಮಾಡುವ, ನಾನೇನು ಮಾಡಬೇಕು ಅಂತ ಹೇಳಿದೆ. ನೀವೊಂದು ಸಂಚಾಲಕರಾಗಿ ಆಗಿರಿ, ಮತ್ತೇನು ಅಂತ ನಾವು ನೋಡುವ, ಅದೆಲ್ಲ ಮತ್ತೆ ಸರಿ ಮಾಡುವ. ಈಗ ಸದ್ಯಕ್ಕೆ ನಾವು ಈ ಕಾರ್ಯಕ್ರಮಕ್ಕೆ ನೀವು ಸ್ವಲ್ಪ ಸಪೋರ್ಟ್ ಕೊಟ್ಟರೆ ನಾನು ಮಾಡ್ತೇನೆ ಅಂತ ಅವ್ರ ಹತ್ರ ಹೇಳಿದೆ. ಆಗ ಅವರು ಭಾಳ ಸಂತೋಷದಿಂದ ಒಪ್ಪಿಕೊಂಡ್ರು. ಆಮೇಲೆ ಇದನ್ನು ಮಾಡುವಂತಾಯಿತು. ಮತ್ತು ಮುಖ್ಯವಾಗಿ ಅಲ್ಲಿ ಜನರಿಗೂ ಅಷ್ಟೇ ಕೆಲವು ಬೇಕಾಗಿದೆ ಅಂತ ನನಗೆ ಅನ್ನಿಸ್ತು. ಮೊಬೈಲಿನ ದುರುಪಯೋಗ ಪ್ರಾರಂಭ ಆಗಿದೆ. ಮುಖ್ಯವಾಗಿ ಶಾಲೆ ಪಾಠಗಳಲ್ಲೆಲ್ಲ ಮೊಬೈಲ್ನಲ್ಲೇ ಪ್ರಾರಂಭ ಆದ್ದರಿಂದ ಅವರು ಮೊಬೈಲ್ನಲ್ಲಿ ಪಾಠ ನೋಡೋದು ಮಾತ್ರ ಅಲ್ಲ, ಬೇರೇನೆಲ್ಲ ನೋಡ್ತಾ ಇದ್ರು. ಆಗ ವಿವೇಕವನ್ನು ಮಕ್ಕಳಿಗೆ ಕೊಟ್ಟರೆ ಭಗವದ್ಗೀತೆಯ ಮೂಲಕ, ಆಗ ಅವರ ಪಾಠವೂ ಚೆನ್ನಾಗಿ ಆಗ್ಬೋದು, ಜೊತೆಯಲ್ಲಿ ಮೊಬೈಲ್ ಉಪಯೋಗವೂ ಕೂಡ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗ್ಬೋದು ಅಂತ, ತಂತ್ರಜ್ಞಾನದ ಸದ್ಬಳಕೆ ಆಗ್ಬೋದು ಅಂತ. ಅದು ಈಗ ಯಶಸ್ವಿಯಾಗಿದೆ. ಅದರಲ್ಲಿ ನನಗೆ ಅದು ತುಂಬ ಸಂತೋಷ ಅದು ಮಾತ್ರ. ಸೊ ಇದಕ್ಕೆ ಒಂದೊಂದು ಹೇಗೆ ಜೋಡಿಸ್ಕೊಂಡ್ರಿ ಆನಂತರದ ಜೋಡಣೆ ಅಂತ ಹೇಳಿದರೆ, ಈಗ ಅದಕ್ಕೆ ಮುಖ್ಯವಾಗಿ ಗೂಗಲ್ ಮೀಟ್ ಮಾಡೋದಿದ್ರೆ ಅದಕ್ಕೆ ಯಾರಾದರೂ ಒಬ್ಬರು ಅಡ್ಮಿನ್ ಆಗಿರಬೇಕು, ಅವ್ರು ಅಡ್ಮಿಟ್ ಕೊಡಬೇಕು. ಇದೆಲ್ಲ ನಾನೇ ಮಾಡ್ತಾ ಇದನ್ನು ಮಾಡೋಕ್ಕೆ ಸರಿಯಾಗೋದಿಲ್ಲ ಅಂತ ಪ್ರಶಾಂತ್ ಅಂತೇಳಿ ಒಬ್ಬರಿದ್ದರು. ಅವರಿಗೆ, ಅವರು PhD ವಿದ್ಯಾರ್ಥಿ, ಅವರಿಗೆ ಫೋನ್ ಮಾಡಿ ಅವ್ರ ಹತ್ರ ಕೇಳಿದೆ, ನಾನು ಈಗೊಂದು ಮಾಡ್ತಾ ಇದ್ದೇನೆ, ಈ ಕೆಲಸ ಮಾಡ್ಬೋದಾ ಅಂತ. ಅವರಿಗೂ ಭಾಳ ಸಂತೋಷ ಆಯಿತು, ನಾನು ಮಾಡ್ತೇನೆ ಅಂತ ಒಪ್ಪಿದರು. ಹಾಗೆ ಗೂಗಲ್ ಮೀಟ್ ಅವರು ಹ್ಯಾಂಡಲ್ ಮಾಡಿದರು. ಪ್ರಧಾನ ಸಂಚಾಲಕರು ಈ ಬಾಕಿ ಎಲ್ಲ ಕೆಲಸಗಳನ್ನು ಅವರು ಯೋಚನೆ ಮಾಡಿದರು. ಮತ್ತು ನಾನು ಒಂದು ಪಾಠ ಮಾಡೋದು ಹೇಗೆ ಅಂಥೇಳಿ ಒಂದಷ್ಟು ಮನ್ನದು ಅರ್ಧ ಗಂಟೆ ಸಮಯ ಅಂಥೇಳಿ ಉಪಯೋಗ ಮಾಡಿ, ಕೇವಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಪ್ರಧಾನ ಸಂಚಾಲಕರು ಹೇಳಿಸ್ತಾ ಇದ್ರು ಮಕ್ಕಳ ಹತ್ರ, ಬಾಲಗೋಕುಲದ ಮಕ್ಕಳ ಹತ್ರ. ಸರಿ. ಮತ್ತು ಅವರು ಸ್ವಲ್ಪ ಒಂದು 5-10 ನಿಮಿಷ ಅಷ್ಟೊತ್ತಿಗೆಲ್ಲ ಸೇರ್ತಾರೆ. ಸೇರಿ ಆದಮೇಲೆ ಮತ್ತೆ ನಾನು ಪಾಠ ಶುರು ಮಾಡೋದು. ಈ ರೀತಿಯಾಗಿ ಆರಂಭ ಆಯಿತು ಅಷ್ಟೇ. ಹಾಗೆ ಸರಳವಾದ ರೀತಿಯಲ್ಲಿ ಆರಂಭ ಆದ್ದು. ಆರಂಭದಲ್ಲಿ ಸತ್ಸಂಗ ಮಾತ್ರ ಇತ್ತು ಅಥವಾ ಭಗವದ್ಗೀತೆ ಪಾರಾಯಣವೂ ಇತ್ತು? ಯಾವ ರೀತಿ? ಭಗವದ್ಗೀತೆ ಪಾರಾಯಣ ಅಂತ ಏನೂ ಇರಲಿಲ್ಲ, ಯಾಕಂದರೆ ಯಾರಿಗೆ ಕಲಿಸಿ ಆಗಿರಲಿಲ್ಲಲ್ಲ. ಅದಕ್ಕೋಸ್ಕರ ಕೇವಲ ಒಂದು ಓಂ ನಮೋ ಭಗವತೆ ವಾಸುದೇವಾಯ ಅಷ್ಟೇ ಹೇಳಿ ಅಂತ ಮಕ್ಕಳ ಹತ್ರ ಹೇಳಿಸ್ತಾ ಇದ್ದೆ. ಆಮೇಲೆ ಸ್ವಲ್ಪ ದಿವಸ ಆಗುವಾಗ ದೇವದಾಸರಿಗೆ ಅನಿಸಿದ್ದು, ಇದು ಮಾತ್ರ ಹೇಳಿಸೋದಕ್ಕಿಂತ ಒಂದೆರಡು ಭಜನೆ ಹೇಳಿಸಿರೋ ಒಳ್ಳೆಯದು ಅಂತ ಕಾಣಿಸಿತು. ಆಗ ಅವರು ಭಜನೆ ಹೇಳಿಸಿ ಶುರು ಮಾಡಿದರು. ಈ ರೀತಿಯಾಗಿ ಒಂದೊಂದೇ ವಿಕಾಸ ಆಗ್ತಾ ಬಂತು. ಮತ್ತು ಭಗವದ್ಗೀತೆಯನ್ನು ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದ್ದು ಯಾವಾಗ ಅಂದರೆ, ಈ ಗೀತಾಭ್ಯಾಸ ತರಗತಿಗಳೆಲ್ಲ ಪ್ರಾರಂಭ ಆಗಿ ಒಂದೊಂದೇ ತರಗತಿ ಅಂತೆಲ್ಲ ಆದಮೇಲೆ ಅವರು ಮತ್ತೆ ಒಬ್ಬೊಬ್ಬರೇ ನಾವು ಇಂಥ ತರಗತಿಗೆ ಪಾರಾಯಣ, ಇಂಥ ತರಗತಿ ಈ ದಿವಸ ಪಾರಾಯಣ ಎಲ್ಲ ಮೊದಲು ನಿಶ್ಚಯ ಮಾಡಿ ಮತ್ತೆ ಶುರು ಮಾಡಿದ್ದೇವೆ. ಹಾಗೆ ಕರೆಕ್ಟ್.
ಈಗ ಸತ್ಸಂಗ ಆರಂಭ ಆಯಿತು, ಆನಂತರ ಪಾರಾಯಣ, ಭಗವದ್ಗೀತೆ ಪಾರಾಯಣ ಆರಂಭ ಆಯಿತು. ನೀವು ಸಂಕ್ಷಿಪ್ತದಲ್ಲಿ ಹೇಳುವುದಾದರೆ ಈಗ ನಾವು ಮತ್ತು ಹೊಸ ಜನ್ರೇಷನ್ನು ಭಗವದ್ಗೀತೆಯನ್ನು ಯಾಕೆ ಪಠಣ ಮಾಡಬೇಕು? ಬಹಳ ಅಗತ್ಯವಾದಂಥದ್ದು ಇದು ಮಾತ್ರ. ಇದನ್ನು ನಾವು ಸರಿಯಾಗಿ ತಿಳ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದರೆ, ಈ ಭಗವದ್ಗೀತೆಯಲ್ಲಿ ನಾವು ಬದುಕುವುದು ಹೇಗೆ ಅಂತ ಇದೆ. ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲಿ ಹೇಗೆ ವರ್ತಿಸಬೇಕು, ಈ ಎಲ್ಲ ವಿಷಯಗಳು ಕೂಡ ಭಗವಂತ ನಮಗೆ ಇಷ್ಟೊಳ್ಳೆ ಶರೀರ, ಬುದ್ಧಿ, ಮನಸ್ಸೆಲ್ಲ ಕೊಟ್ಟು ನಮ್ಮನ್ನೆಲ್ಲಿ ಕಳಿಸಿದ್ದಾನೆ. ಅದು ನೀನು ಏನು ಮಾಡಬೇಕು ಅಂತಲೂ ಕೂಡ ಅವನು ಹೇಳಿದ್ದಾನೆ. ಹೇಳಿದ್ದೆಲ್ಲಿ ಅಂದರೆ ಅದು ಭಗವದ್ಗೀತೆಯಲ್ಲಿ. ಇದನ್ನು ಇವತ್ತು ಜನರಿಗೆ ಜನ ಕೊಡ್ತಾ ಇದ್ದಾರೆ, ಅದು ಬಹಳ ಕಡಿಮೆ. ಆ ಕೆಲಸ ತುಂಬ ದೊಡ್ಡ ಪ್ರಮಾಣದಲ್ಲಿ, ಇದನ್ನು ಸ್ವಲ್ಪ ದೊಡ್ಡ ವ್ಯಾಪಕವಾಗಿ ಆನ್ಲೈನ್ ಮೂಲಕನೇ ಯಾಕೆ ಮಾಡಬಾರ್ದು ಅಂತ ಒಂದು ಬಂದು ಅದಕ್ಕೆ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಜೋಡಿಸ್ತಾ ಅದನ್ನು ಸ್ವಲ್ಪ ಮಟ್ಟಿಗೆ ವಿಸ್ತಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ನಮಗೆ ಅದನ್ನು ನೋಡಿದಾಗ ಹೆಮ್ಮೆ ಅಂತ ಇರುತ್ತೆ. 5 ವರ್ಷವನ್ನು ನಾವು ಕಳೆದದ್ದನ್ನು ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಕಳೆದಿದ್ದೇವೆ ಅಂತ ನಮಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಕನಿಷ್ಠ ನಿಮ್ಮ ಪ್ರಕಾರ ಎಷ್ಟು ಜನ ಇಲ್ಲಿವರೆಗೆ ಗೀತಾ ಪಾರಾಯಣ ಮಾಡಿದ್ದಾರೆ? ಈಗ ಸಾಧಾರಣವಾಗಿ ಗೀತಾಭ್ಯಾಸ ಮಾಡಿದವರ ಸಂಖ್ಯೆಯನ್ನು ನಾವು ಲೆಕ್ಕ ತಗೊಂಡ್ರೆ ಒಂದು 15,000 ಅಂತ ಖಂಡಿತ ಜನ ಮಾಡಿದ್ದಾರೆ. 15,000. ಆಮೇಲೆ ಪಾರಾಯಣ ಮಾಡಿದವ್ರ ಲೆಕ್ಕ ತಗೊಂಡ್ರೆ ಈ 15,000 ಜನರು ಕೂಡ ಅಲ್ಲಲ್ಲಿ ಪಾರಾಯಣ ತಂಡ ಅಂತ ಮಾಡ್ಕೊಂಡಿದ್ದಾರೆ. ಕರೆಕ್ಟ್. ಹಾಗಾಗಿ ಅಲ್ಲಿ ಇದ್ದವ್ರನ್ನೆಲ್ಲ ಸೇರಿಸ್ತಾರೆ. ಗೀತಾ ಬೆಳಗಿನ ಸಂದೇಶವನ್ನು ಯಾರು ಕೇಳ್ತಾರನ್ನ ಸೇರಿಸಿ ಸುಮಾರಾಗಿ ಒಂದು 50,000 ಜನಕ್ಕೆ ನಾವು ತಲುಪಲಿಕ್ಕೆ ಸಾಧ್ಯ ಆಗಿದೆ ಅಂತ ನನಗೆ ಖಂಡಿತ ಒಂದು ವಿಶ್ವಾಸ ಇದೆ. 50,000 ಜನ. ಅಷ್ಟು ಜನರು ಕೂಡ ಈಗ ಬೇರೆ ಬೇರೆ ಕಡೆಗಳಲ್ಲಿ, ಈಗ ನಾವು ಗೀತಾ ಸಮಾವೇಶ ಅಂತ ಮಾಡ್ತಾ ಇದ್ದೇವೆ, ಅಲ್ಲಿ ಪಾರಾಯಣ ಮಾಡ್ತಾರೆ. ಪ್ರತಿ ದಿವಸ ಮನೆಯಲ್ಲಿ ಪಾರಾಯಣ ಮಾಡ್ತಾರೆ. ವಾರಕ್ಕೊಮ್ಮೆ ನಮ್ಮ ಊರಿನವರೆಲ್ಲ ಸೇರ್ಕೊಂಡು ಪಾರಾಯಣ ಮಾಡ್ತಾರೆ. ದೇವಸ್ಥಾನದಲ್ಲಿ ಏನೋ ವಿಶೇಷ ಕಾರ್ಯಕ್ರಮ ಇದೆ ಅಲ್ಲಿ ಪಾರಾಯಣ ಮಾಡ್ತಾರೆ. ಯಾರ್ದೋ ಮನೆಯಲ್ಲಿ ಗೃಹ ಪ್ರವೇಶ ಇದೆ, ಮದುವೆ ಇದೆ, ಆ ಸಂದರ್ಭದಲ್ಲಿ ಪಾರಾಯಣ ಮಾಡ್ತಾರೆ. ಹೀಗೆ ಪಾರಾಯಣ ಮಾಡುವವರ ಸಂಖ್ಯೆ ತುಂಬ ಆಗಿದೆ. ಮತ್ತು ಅದಕ್ಕೆ ಬೇಕಾದಷ್ಟು ಒಂದು ಒಳ್ಳೆಯ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಚೆನ್ನಾಗಿ ನಡೀತಾ ಇದೆ. ಈಗ ಒಟ್ಟಾರೆ ತರಗತಿಗಳು ಎಷ್ಟು ನಡೀತಾ ಇವೆ? ತರಗತಿ ಈಗ ಸುಮಾರು 170 ತರಗತಿಗಳಿಗೆ ನಡೀತಾ ಇದೆ. ಇನ್ನೂ ಕೂಡ ತರಗತಿಗಳು ಹೆಚ್ಚಾಗ್ತಾರೆ. ಕೆಲವೊಮ್ಮೆ ಅದು ದೀಕ್ಷಾಂತ ಆದ ಕೂಡ ಸ್ವಲ್ಪ ಕಡಿಮೆ ಅಂತ ಆಗ್ತದೆ. ಹಾಗಾಗಿ ಹೌದು, ಹಾಗೆ ಜಾಸ್ತಿ ಆಗ್ತದೆ. ಈಗ ನೋಡಿ, ಸಂದರ್ಶನ ಎಲ್ಲ ಆಗಿದೆ. ಇನ್ನು ಮುಂದಕ್ಕೆ ತರಗತಿಗಳು ಒಂದೊಂದು ಸಮಯಕ್ಕೆ 10 ತರಗತಿಗಳಲ್ಲಿ ಶುರು ಆಗ್ಬೋದು. 8 ಗಂಟೆಗೆ, ರಾತ್ರಿ 8ವರೆಗೆ, 9 ಹೀಗೆಲ್ಲ ಬೇರೆ ಬೇರೆ ತರಗತಿ ಇದೆಯಲ್ಲ, ಇದೆಲ್ಲ ಮತ್ತೆ ಜಾಸ್ತಿ ಆಗ್ಬೋದು. ತರಗತಿ ಸಮಯ ಬೇರೆ ಇದೆ. ಬೆಳಿಗ್ಗೆ 5ವರೆಯಿಂದ 6ವರೆ ಸತ್ಸಂಗ, ಭಜನೆ, ಇದು ಎಲ್ಲ ಆ ಕಾರ್ಯಕ್ರಮ ಬೆಳಿಗ್ಗೆ ನಡೆಯುತ್ತೆ. ಹೌದು, ಬೆಳಿಗ್ಗೆ 5:29ಕ್ಕೆ ನಾವು ಆರಂಭ ಮಾಡ್ತೇವೆ ಪ್ರಾರ್ಥನೆಯಿಂದ. 6:35ಕ್ಕೆ ಶಾಂತಿ ಮಂತ್ರದೊಂದಿಗೆ ಮುಗಿಸ್ತೇವೆ. ಇದರ ಮಧ್ಯಂತರದಲ್ಲಿ ಕಾರ್ಯಕ್ರಮ ಏನು ಅಂತ ಕೇಳಿದ್ರೆ, ಅಲ್ಲಿ ಭಜನೆ ಇರ್ತದೆ, ಆಮೇಲೆ ಓಂಕಾರ ಇರ್ತದೆ, ಆಮೇಲೆ ಶಂಖನಾದ ಇರ್ತದೆ, ಆಮೇಲೆ ಒಂದು ಅಧ್ಯಾಯ ಪಾರಾಯಣ ಇರ್ತದೆ, ಚಿಂತನೆ ಇರ್ತದೆ, ಸದ್ವಿಚಾರ ಇರ್ತದೆ. ಹೀಗೆ ಎಲ್ಲ ಚಟುವಟಿಕೆಗಳು ಕೂಡ ಅಲ್ಲಿರ್ತದೆ. ಬೆಳಗ್ಗೆ ಶುಭ ಮುಂಜಾವು ಆ ರೀತಿಯಲ್ಲಿ ಆರಂಭ ಆಗ್ತದೆ. ಅದಾದ ಮೇಲೆ ನಮ್ಮದು ಅಧ್ಯಯನ ಮತ್ತು ಸಂದೇಶವನ್ನು ಕೊಡುವಂಥದ್ದು. ಹೀಗೆ ಒಂದೊಂದೇ, ಅದು ನಾನು ಹೇಳಿದ ಕ್ರಮ ಪ್ರಕಾರ ಹೇಳಿದ್ದಲ್ಲ, ಈ ಎಲ್ಲ ಕಾರ್ಯಕ್ರಮ ಇರ್ತದೆ ಅಂತ ಅದರೊಳಗಿದೆ. ಹೌದು, ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರ್ಬೋದು ಅಷ್ಟೇ, ಹೊರತು ಕಡಿಮೆ ಇಲ್ಲ. ಹಾಗಾಗಿ ಒಂದು ಸತ್ಸಂಗದಲ್ಲಿ ಬೆಳಿಗ್ಗೆ ಸುಮಾರು 25ರಿಂದ 30 ಜನ ಭಾಗವಹಿಸ್ತಾರೆ. ಅವರೇ ಸ್ವತಃ ಭಾಗವಹಿಸ್ತಾರೆ. ಕೇಳುವವರು ಮಾತ್ರ ಅಲ್ಲ, ಇದು ಸ್ವತಃ ಅವರೇ ಅವರವ್ರ ಮನೆಯಿಂದ ಅವ್ರು ಭಾಗವಹಿಸ್ತಾರೆ. ಇದನ್ನು ತಯಾರು ಮಾಡಲಿಕ್ಕೆ ಒಂದು ಸಮಯ ಸಾರಣಿ ವಿಭಾಗ ಅಂತ ಇದೆ, ಟೈಮ್ ಟೇಬಲ್ ಎಲ್ಲ ತಯಾರು ಮಾಡ್ತಾರೆ. ಹಾಗೆ ತಯಾರು ಮಾಡಿ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ನಾಳೆ ನೀವು ಭಜನೆ ಹೇಳಲಿಕ್ಕಿದೆ, ನಾಳೆ ನೀವು ಚಿಂತನೆ ಮಾಡಲಿಕ್ಕಿದೆ, ಅಥವಾ ಇಂತಿಷ್ಟನೇ ತಾರೀಕಿಗೆ ಒಂದು ಚಿಂತನೆ ನೀವು ಬರ್ಕೊಡ್ಬೇಕು ಇತ್ಯಾದಿ ಎಲ್ಲ ಹೇಳಿ ಅವ್ರು ಬರೆದಿದ್ದನ್ನು ಪರಿಶೋಧನೆ ಮಾಡೋದು ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಒಟ್ಟು ಎಷ್ಟು ಸಮಿತಿಗಳಿವೆ ಹಾಗಿದ್ರೆ? ಒಟ್ಟು 42 ಸಮಿತಿಗಳಿವೆ. ಈ ಒಂದು ಸತ್ಸಂಗ 42 ಸಮಿತಿಗಳಿವೆ. ಆ ಎಲ್ಲ ಸಮಿತಿಗಳು ಕೂಡ ತನ್ನ ಕೆಲಸವನ್ನು ಅವರವರ ನಿಶ್ಚಿತ ಅವರವರ ಸಮಯಕ್ಕೆ ಅನುಗುಣವಾಗಿ ಅವ್ರು ಮಾಡ್ತಾರೆ. ಎಲ್ಲವೂ ಕೂಡ ಸಮಯ ಬಂದಿತ್ತು, ಚೆನ್ನಾಗಿ ನಡೀತಾ ಇದೆ. ಯಾವುದು ಕೂಡ ನಾವು ಅದಕ್ಕೆ ಹೆಚ್ಚು ಕಷ್ಟಪಡಬೇಕು ಅಂತಿಲ್ಲ. ಹಾಗೆ ನನ್ನ ಕೆಲಸ ಈಗ ಬಹಳ ಕಡಿಮೆ ಇದೆ. ಎಲ್ಲರೂ ಅವ್ರವ್ರ ಜವಾಬ್ದಾರಿ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಈಗ ಯಾವ್ಯಾವ ದೇಶದವರೆಲ್ಲ ನಿಮ್ಗೆ ತಿಳಿದಾಗೆ ಕೆಲವು ದೇಶಗಳನ್ನ ಹೆಸರಿಸಿದ್ರೆ ಯಾವ್ಯಾವ ದೇಶದವರೆಲ್ಲ ಈ ಗೀತಾ ಪಾರಾಯಣ ತಂಡದಲ್ಲಿ ಇದ್ದಾರೆ? ಅಮೆರಿಕದವರು ಇದ್ದಾರೆ, ಆಸ್ಟ್ರೇಲಿಯಾದವರು ಇದ್ದಾರೆ, ಆಮೇಲೆ ಇಲ್ಲಿ ದೋಹಾದವರು ಇದ್ದಾರೆ. ಹೀಗೆ ಇನ್ನೂ ಕೂಡ ಬೇರೆ ದೇಶದವರೆಲ್ಲ ಇರ್ಬೋದು, ಯಾರು ನಮಗೇನಷ್ಟು ಇಂಥದ್ದು ಗೊತ್ತಾಗೋದಿಲ್ಲ. ತುಂಬ ದೇಶದವರಿದ್ದಾರೆ. ಆದರೆ ದೇಶದವರು ಅಂದರೆ ಅವ್ರು ನಮ್ಮಲ್ಲಿಂದ ಹೋದವರು, ಆ ದೇಶದವರು ಕಲಿತಾ ಇದ್ದಾರೆ ಅಂತ ಏನೂ ಅಲ್ಲ. ನಮ್ಮ ದೇಶದಿಂದ ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಅವರಿಗೆ ಭಗವದ್ಗೀತೆ ಕಲಿಬೇಕು ಅಂತ ಅನ್ನಿಸಿದೆ, ಕಲಿಸುವ ಅವಕಾಶ ಮಾಡಿಕೊಟ್ಟಿದ್ದೇವೆ, ಕಲಿತಾ ಇದ್ದಾರೆ. ಹಾಗಾಗಿ ಅಂಥವರೆಲ್ಲ ಇದ್ದಾರೆ ಬೇರೆ ಬೇರೆ. ಅಲ್ಲ, ಇವಾಗ ಇದು 21ನೇ ಶತಮಾನ, ತಾಂತ್ರಿಕವಾಗಿ ಈ ರೀತಿಯಾಗಿದೆ. ಸೊ ನಾವು ಬೇರೆ ಬೇರೆ ರೀತಿಯ ಒಂದು ಆಮಿಷಕ್ಕೆ ಒಳಗಾಗಿ ಬೇರೆ ಬೇರೆ ಒಂದು ಮಗ್ಗುಲಲ್ಲಿ ಸಿಕ್ಕಬಿದ್ದಿದ್ದೇವೆ ನಾವು. ಸೊ ಈ ಸಂದರ್ಭದಲ್ಲಿ ಆ ಎಲ್ಲ ಸಮಸ್ಯೆಗಳಿಗೆ ಭಗವದ್ಗೀತೆ ಯಾವ ರೀತಿ ಪರಿಹಾರವಾಗಿ ಮೂಡುತ್ತದೆ ಅಂತೇಳಿ ನೀವು ಹೇಳ್ತೀರಿ? ನಿಜಕ್ಕೂ ಬಹಳ ಒಳ್ಳೆಯ ಪ್ರಶ್ನೆ ಇದು. ಈ ಭಗವದ್ಗೀತೆಯನ್ನು ಕಲಿಯೋದ್ರಿಂದ
ಮನಸ್ಸಿಗೆ ನೆಮ್ಮದಿ ಆಗ್ತದೆ. ಅದೊಂದು ಬಹಳ ವಿಶೇಷವಾದ್ದು. ಅದನ್ನು ಪಾರಾಯಣ ಮಾಡಿದಾಗಲೇ ಮನಸ್ಸಿಗೆ ನೆಮ್ಮದಿ ಆಗ್ತದೆ ಒಂದು. ಎರಡನೇದು, ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಇನ್ನಷ್ಟು ನೆಮ್ಮದಿ ಆಗ್ತದೆ. ಹಾಗಾಗಿ ಪಾರಾಯಣ ಅದನ್ನು ಓದಲಿಕ್ಕೆ ಕಲಿಯುವುದು ನಮ್ಮದು ಧ್ಯೇಯವೇ ಹಾಗೆ. ಕಲಿಯಿರಿ, ಕಲಿಸಿರಿ, ಪಾರಾಯಣ ಮಾಡಿರಿ ಅಂತ. ಕಲಿಯಿರಿ, ಕಲಿಸಿರಿ, ಪಾರಾಯಣ ಮಾಡಿರಿ ಅಂತ. ಅವ್ರು ಕಲಿತು ಬೇರೆಯವರಿಗೆ ಕಲಿಸಿ ಮತ್ತು ಹೋದಲ್ಲೆಲ್ಲ ಪಾರಾಯಣ ಮಾಡ್ತಾಯಿದ್ರೆ ಅವರಿಗೆ ಅದು ಖಂಡಿತವಾಗಿ ಕೂಡ ಚೆನ್ನಾಗಿ ಅವರ ಮನಸ್ಸು ಶುದ್ಧಿ ಆಗ್ತದೆ, ಬುದ್ಧಿ ವೃದ್ಧಿ ಆಗ್ತದೆ, ಶಾರೀರಿಕ ಕ್ಷಮತೆ ಜಾಸ್ತಿ ಆಗ್ತದೆ, ನೈಪುಣ್ಯ ಜಾಸ್ತಿ ಆಗ್ತದೆ. ಎಲ್ಲದರ ಆಧಾರದಲ್ಲಿ ಅವರು ಅರ್ಥ ಮಾಡಿಕೊಳ್ತಾರೆ. ಅರ್ಥ ಮಾಡಿಕೊಂಡು ಅವರು ತಮ್ಮ ಜೀವನ ಇನ್ನಷ್ಟು ಚೆನ್ನಾಗಿ ಮಾಡಿಕೊಳ್ತಾ ಇದ್ದಾರೆ. ಸ್ವಯಂ ಸೃಜನಶೀಲರಾಗಿ ರೂಪುಗೊಳ್ತಾರೆ. ಕರೆಕ್ಟ್. ಅದೇ ಸೃಜನಶೀಲತೆ ಅವರಲ್ಲಿ ಜಾಸ್ತಿ ಆಗ್ತದೆ. ಅದು ಖಂಡಿತ ಹೌದು. ನಾವು ತುಂಬ ಜನರನ್ನು ಇದರಲ್ಲಿ ನೋಡಿದ್ದೇವೆ. ಬಹಳ ಏನು ಭಾಷಣ ಮಾಡಲಿಕ್ಕೆ ಬರೋದು, ಮೂಕಂ ಕರೋತಿ ವಾಚಾಲಂ ಅಂತ ಭಗವಂತ ಹೇಳಿದಾಗೆ ಮಾತಾಡಲಿಕ್ಕೆ ಬರೆದಿದ್ದವರು ಬಹಳ ಚೆನ್ನಾಗಿ ಈಗ ವೇದಿಕೆಯಲ್ಲಿ ನಿಂತು ಮಾತಾಡ್ತಾರೆ. ಆಮೇಲೆ ಭಜನೆ ಹೇಳಲಿಕ್ಕೆ ಗೊತ್ತೇ ಇರಲಿಲ್ಲ ಅವರಿಗೆ, ಈಗ ಚೆನ್ನಾಗಿ ಭಜನೆ ಹೇಳ್ತಾ ಇದ್ದಾರೆ. ಪಾರಾಯಣ ಸಂಸ್ಕೃತ ಶ್ಲೋಕ ಒಂದೂ ಗೊತ್ತಿಲ್ಲ, ಈಗ ಚೆನ್ನಾಗಿ ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾರೆ. ಇದೆಲ್ಲವನ್ನು ಕೂಡ ನೋಡಿದಾಗ ತುಂಬ ಸಂತೋಷ ಆಗಿದೆ. ಅದರಿಂದಲೇ ಸರ್ವತೋಮುಖವಾದಂತಹ ಅಭಿವೃದ್ಧಿ ಆಗ್ತಾ ಇದೆ. ಇದು ವೈಯಕ್ತಿಕ ನೆಲೆಯಲ್ಲಿ. ಸಮಷ್ಟಿಯಾಗಿ ನಮ್ಮ ದೇಶದ ವಿಷಯಕ್ಕೆ ನೋಡೋದಿದ್ರೆ, ದೇಶದ ವಿಷಯ ನೋಡಿದರೆ ಇದೊಂದು ಸಂಘಟನಾತ್ಮಕ ಕೆಲಸ. ಮುಖ್ಯವಾಗಿ ಸಂಘಟನಾತ್ಮಕವಾಗಿ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾನು ಹೇಳಿದ್ದೇನು ಅಂತ ಹೇಳಿದರೆ, ಆರಂಭದಲ್ಲಿ ಶಿಕ್ಷಕ ವೃಂದ ಇದೆ, ಅವರು ಶಿಕ್ಷಕರು ತಮ್ಮ ಕೆಲಸ ಮಾಡ್ತಾರೆ. ಅದೇ ರೀತಿ ಸಮಿತಿಗಳಿವೆ, ಸಮಿತಿಗಳು ತನ್ನ ಕೆಲಸವನ್ನು ಮಾಡ್ತದೆ. ಮಾಡುವಾಗಲೂ ಕೂಡ ಸಂಘಟಿತವಾಗಿ ಆಲೋಚನೆ ಮಾಡ್ತದೆ. ಈಗ ಮತ್ತೆ ಟೈಮ್ ಟೇಬಲ್ ತಯಾರು ಮಾಡುವಾಗ ಸಮಯ ಸಾರಿಣಿ ಅಂತ ಹೇಳ್ತೇವೆ, ಅದನ್ನು ತಯಾರು ಮಾಡುವಾಗಲೂ ಸಹಿತ ಅದನ್ನು ಕೂಡ ಅವರು ಒಂದು 2-3 ಜನ ಒಟ್ಟಿಗೆ ಕೂತ್ಕೊಂಡು ತಯಾರು ಮಾಡ್ತಾರೆ. ಈ ಎಲ್ಲರಿಗೂ ಅವಕಾಶಗಳನ್ನು ಕೊಡುವಂಥದ್ದು, ಎಲ್ಲರ ನೈಪುಣ್ಯಗಳನ್ನು ಬಳಸಿಕೊಳ್ಳುವಂಥದ್ದು, ಮತ್ತು ಎಲ್ಲರೂ ಸಂಘಟಿತವಾಗಿ ಹೋದಲ್ಲೆಲ್ಲ ಪಾರಾಯಣ ಮಾಡುವಂಥದ್ದು, ಇದೆಲ್ಲ ಮಾಡಿ ಸಂಘಟನಾ ಶಕ್ತಿ ವೃದ್ಧಿ ಆಗ್ತದೆ. ದೇಶಭಕ್ತಿ ಮತ್ತು ಧರ್ಮಶ್ರದ್ಧೆ ಇದೆರಡು ಇವತ್ತು ನಮಗೆ ಕೊರತೆ ಇರುವಂಥದ್ದು. ಇದು ಎರಡನ್ನೂ ಸರಿಯಾಗಿ ಮಾಡಬೇಕು. ಎರಡೂ ಸಮಸ್ಯೆಗೆ ಸವಾಲಿಗೆ ಪರಿಹಾರ ಇದೆ, ಖಂಡಿತವಾಗಿ ಪರಿಹಾರ ಇದೆ. ನಾವು ಕಂಡುಕೊಂಡಿದ್ದೇವೆ. ಈಗ 5 ವರ್ಷದಲ್ಲಿಯೇ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಇನ್ನು ಕೆಲವು ವರ್ಷ ಆದ ನಂತರ ಅಂತೂ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಗೋಚರಿಸ್ತದೆ ಅಂತ ಅನ್ನಿಸ್ತಾ ಉಂಟು. ಇದು ಇನ್ನು ಈ ಮುಂದಿನ ಹಂತದ ಯೋಜನೆ ಏನಿದೆ ನಿಮ್ಮದು? ಮುಂದಿನ ಹಂತದ ಯೋಜನೆ ಅಂದರೆ ಇದನ್ನೇ ವಿಸ್ತರಿಸ್ತಾ ಹೋಗೋದು. ಈಗ ನಮ್ಮಲ್ಲಿ ಏನಂತ ಹೇಳಿದರೆ, ನಾವು ಗೀತಾ ಜ್ಞಾನ ಯಜ್ಞ ಸಮಿತಿ ವತಿಯಿಂದಲೇ ಎಲ್ಲವನ್ನು ನಿವಾರಿಸ್ತಾ ಇದ್ದೇವೆ. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರಮುಖರಾಗಬೇಕು ಅಥವಾ ತಾಲೂಕಿಗೆ ಪ್ರಮುಖರಾಗಬೇಕು, ಅಲ್ಲಿ ಅವರು ಅದನ್ನು ಜೋಡಿಸ್ತಾ ಹೋಗಬೇಕು. ಪಾರಾಯಣ ತಂಡಗಳು, ಸೇವಾ ಚಟುವಟಿಕೆಗಳನ್ನೆಲ್ಲ ಮಾಡಬೇಕು. ಒಳ್ಳೊಳ್ಳೆ ಕೆಲಸಗಳು ಸಮಾಜಕ್ಕೆ ಏನು ಬೇಕಾಗಿದೆ ಅದನ್ನೆಲ್ಲ ಮಾಡಬೇಕು. ಭಗವದ್ಗೀತೆಯ ಬಗ್ಗೆ ಭಾಷಣ ಮಾಡುವವರು ಜಾಸ್ತಿ ಆಗಬೇಕು. ಭಗವದ್ಗೀತೆಯ ಬಗ್ಗೆ ವ್ಯಾಖ್ಯಾನ, ಹೊಸ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವವರು ಜನರು ಜಾಸ್ತಿ ಆಗಬೇಕು. ಬೇರೆ ಬೇರೆ ಪುಸ್ತಕಗಳನ್ನು ಅಧ್ಯಯನ ಮಾಡಿ, ಈ ರೀತಿಯೆಲ್ಲ ನಮ್ಮದು ಮನಸ್ಸಿನಲ್ಲಿದೆ. ಇದೆಲ್ಲ ಆಗ್ತದೆ ಅಂತ ವಿಶ್ವಾಸ ಅಂತೂ ಬಂದಿದೆ. ಯಾಕಂದರೆ ಈಗಿನ ಕಾರ್ಯಕರ್ತರ ಪಡೆ ನೋಡಿದರೆ ಹಾಗೆ ಕಾಣ್ತಾ ಉಂಟು. ಕರೆಕ್ಟ್, ನಿಜಕ್ಕೂ ಆಶಾದಾಯಕ. ಬೆಳಗಿನ ಸಮಯ ಸಾರಿಣಿಯೂ ಸಹಿತ ಹಾಗೆ, ಒಂದು ಕ್ಷಣವೂ ಅಲ್ಲಿ ಬಿಡುವು ಇಲ್ಲದೆ ನಿರಂತರವಾಗಿ 1 ಗಂಟೆ 5 ನಿಮಿಷಗಳ ಕಾಲ ಆ ಕಾರ್ಯಕ್ರಮ ನಡೆಯೋದು ನೋಡಿದರೆ ನಿಜಕ್ಕೂ ಅಚ್ಚರಿಯಾದಂತಹ ಒಂದು ಅನುಭವ ನಮಗಾಗ್ತದೆ. ಮತ್ತು ಈ ಭಗವಂತನ ವಾಣಿಯನ್ನು ನಾವು ಈ ಜೀವಿತಾವಧಿಯಲ್ಲಿ ಪಠಿಸುವ ಒಂದು ಸೌಭಾಗ್ಯ ಇದೆಯಲ್ಲ, ನಿಜಕ್ಕೂ ಅದನ್ನು ನಾವು ಬಳಸಿಕೊಳ್ಳಬೇಕು. ಇಂತಹ ಒಂದು ಏನು ಮತ್ತೆ ಈ ಒಂದು ಹೊಸ ಜನ್ರೇಷನ್ನಿಗೆ ಸಂಸ್ಕಾರವನ್ನು ಕೊಡಲಿಕ್ಕೆ ಸುಲಭವಾದ ಮಾರ್ಗವನ್ನು ನೀವು ಕಲಿಸ್ಕೊಟ್ಟಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಇದು ಇನ್ನೂ ಹೆಚ್ಚಿನ ಜನರಿಗೆ ತಲುಪಲಿ, ಈ ಒಂದು ಭಗವಂತನ ಸಂದೇಶವನ್ನು ಎಲ್ಲರೂ ಪಠಿಸುವಂತಾಗಲಿ ಮತ್ತು ವಿಶ್ವವ್ಯಾಪಿಯಾಗಿ ಇದು ಹರಡಲಿ ಅಂಥೇಳಿ ನಾವು ಭಗವಂತನಲ್ಲಿ ಇನ್ನೊಮ್ಮೆ ಪ್ರಾರ್ಥಿಸುತ್ತಾ, ಮತ್ತು ಈ ಒಂದು ಗುಂಪಿಗೆ ಸೇರುವುದಿದ್ರೆ ಹೊಸದಾಗಿ ಪ್ರತಿಯೊಂದು ಪಾಲಕರಿಗೂ ಸಹಿತ ತನ್ನ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ಇದ್ದೇ ಇರ್ತದೆ. ಸೊ ಅಂತಹ ಅವಕಾಶಕ್ಕಾಗಿ ಎದುರು ನೋಡುವವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ವೀಕ್ಷಕರಲ್ಲೆಲ್ಲರಲ್ಲಿ ಕೂಡ ಒಂದು ವಿನಂತಿ ಏನು ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಕಲೀಲೇಬೇಕು. ಯಾಕೆ ಅಂತ ಕೇಳಿದರೆ, ನಮ್ಮ ಜೀವನ ಚೆನ್ನಾಗಿ ಆಗಲಿಕ್ಕೆ ಮಾತ್ರ ಅಲ್ಲ, ರಾಷ್ಟ್ರ ಜೀವನವೂ ಚೆನ್ನಾಗಿ ಬರಬೇಕು, ಸಾಮಾಜಿಕ ಜೀವನ ಚೆನ್ನಾಗಿರಬೇಕು, ಕೌಟುಂಬಿಕ ಜೀವನ ಎಲ್ಲವೂ ಚೆನ್ನಾಗಿ ಆಗಬೇಕು ಅಂತಾದರೆ ನಾವು ಮನೆಯವರೆಲ್ಲರೂ ಕೂಡ ಸೇರಿ ಮನೆಯಲ್ಲಿ ಪಾರಾಯಣ ಮಾಡಬೇಕು. ಪಾರಾಯಣ ಮಾಡಬೇಕಾದ್ರೆ ಅದನ್ನು ಕಲಿಬೇಕು. ಕಲೀಲಿಕ್ಕೆ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನೀವು ಕಲೀಲಿಕ್ಕೆ ಒಳ್ಳೆಯ ಅವಕಾಶವನ್ನು ಒದಗಿಸಿಕೊಡ್ತಾ ಇದ್ದೇವೆ. ಅದಕ್ಕಾಗಿ ಪ್ರಧಾನ ಸಂಚಾಲಕರಿಗೆ, ನಮ್ಮ ಗೀತಾಜ್ಞಾನ ಯಜ್ಞದ ಪ್ರಧಾನ ಸಂಚಾಲಕರು ದೇವದಾಸ್ ನುಳ್ಳಿಪಾಡಿ ಅಂತ ಇದ್ದಾರೆ, ಅವರ ಫೋನ್ ನಂಬರಿಗೆ ನಾವೇನಾದ್ರು ಕರೆ ಮಾಡಿದರೆ ಹರಿ ಓಂ ಅಂತ ಹಾಕಿದರೂ ಸಾಕು ಅವರ ನಂಬರಿಗೆ, ಅವರು ತಕ್ಷಣ ಅವ್ರನ್ನ ನಿಮ್ಮನ್ನು ಸೇರಿಸಿಬಿಡ್ತಾರೆ. ಅಥವಾ ನಮ್ಮ ಗೀತಾಜ್ಞಾನ ಯಜ್ಞದ ಕಾರ್ಯಕರ್ತರಲ್ಲಲ್ಲಿ ಪಾರಾಯಣ ಮಾಡೋರು ಸಿಗ್ಬೋದು, ಸಿಕ್ಕಲ್ಲಿ ಅವರ ಹತ್ರವೇ ಹೇಳಿದರೂ ಕೂಡ ಅವರು ಸೇರಿಸ್ತಾರೆ. ಹಾಗೆ ನಾವು ಭಗವದ್ಗೀತೆಯ ಹಲವಾರು ರೀತಿಯ ಪ್ರಕಟಣೆಗಳನ್ನು ಮಾಡಿದ್ದೇವೆ, ಪುಸ್ತಕಗಳನ್ನು ಮಾಡಿದ್ದೇವೆ, ಅದನ್ನು ಕೂಡ ನೀವು ತಗೊಳ್ಬೋದು. ಗೀತೆಯನ್ನು ಸುಲಭವಾಗಿ ಪಾದ ವಿಂಗಡಣೆ ಮಾಡಿ ಅದನ್ನು ಯಾರೋ ಮಾಡದಂತಹ ಕೆಲಸವನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ ಅದನ್ನೆಲ್ಲ ನೀವು ಓದಬೇಕು, ನೋಡಬೇಕು, ತಿಳ್ಕೊಳ್ಬೇಕು ಮತ್ತು ನಮ್ಮ ಗೀತಾಜ್ಞಾನ ಯಜ್ಞದ ಕಾರ್ಯಕರ್ತರನ್ನು ಭೇಟಿಯಾಗಿ
ನೀವೆಲ್ಲರೂ ಕೂಡ ಸೇರಿಕೊಳ್ಬೇಕು. ಇದಕ್ಕೊಂದು ಅವಕಾಶವನ್ನು ರಾಘವೇಂದ್ರ ಹೆಗಡೆಯವರು ನನಗೆ ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದವನ್ನು ಈ ಸಂದರ್ಭದಲ್ಲಿ. ಅನಂತ ಧನ್ಯವಾದ. ನಿಜಕ್ಕೂ ಈ ಒಂದು ಪುಣ್ಯವಾದಂಥ ಕಾರ್ಯದಲ್ಲಿ ನಾನು ಭಾಗಿಯಾಗಲಿಕ್ಕೆ ಅವಕಾಶ ಆಯಿತು ಅನ್ನೋದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ನೀವು ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ. ಧನ್ಯವಾದಗಳು.